ವಿಶೇಷವಾಗಿ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಫಲ ಸಮರ್ಪಣೆಯನ್ನು ಮಾಡಿ ಒಳಿತಿಗೋಸ್ಕರವಾಗಿ ವಿಶ್ವಾಂಬರ ಶಕ್ತಿ ಹೇಳ್ತಕ್ಕಂಥದ್ದನ್ನು ತಗೊಂಡು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಆತ ಅನುಗ್ರಹವನ್ನು ಮಾಡಿಕೊಡಲಿ ಅಂತ ಹೇಳೋದಾಗಿ ಹೇಳುತ್ತಾ ಒಂದು ವಿಚಾರ ಅಂತ ಹೇಳಿದರೆ, ಶಿವ ಮುನಿದರು ಗುರು ಕಾಯುವ ಎಂಬ ಒಂದು ವಾಕ್ಯ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಆ ವಾಕ್ಯದಂತೆ ಓರ್ವ ಪ್ರಿಯ ಭಕ್ತನಿಗೆ ಇದ್ದಕ್ಕಿದ್ದಂತೆಯೇ ಕೈ ಹೇಳ್ತಕ್ಕಂಥದ್ದು, ಎತ್ತಲಿಕ್ಕೂ ಆಗದೆ ಬೆಳಗ್ಗೆ ಏಳಲಿಕ್ಕೂ ಆಗದೆ ಸ್ಟ್ರಕ್ ಆಗುತ್ತೆ. ವಿಪರೀತವಾದಂಥ ನೋವು ಹೇಳ್ತಕ್ಕಂಥದ್ದು ಬಾಧಿಸುತ್ತೆ. ಆ ನೋವು ಅನುಭವಿಸಿದವರಿಗೆ ಮಾತ್ರ ಅದರ ಅರಿವು ಹೇಳ್ತಕ್ಕಂಥದ್ದು ಇರ್ತದೆ. ಆಗ ಆತ ಏನು ಮಾಡೋದಪ್ಪ, ಸರಿಯಾಗಿ ಬೆಳಗೂ ಕೂಡ ಆಗಿಲ್ಲ, ಅನಂತರದಲ್ಲಿ ಏನು ಮಾಡೋದು ಅಂತ ಹೇಳಿ ಅರ್ಥವಾಗದೆ ನಿಮಗಾದರೂ ಫೋನ್ ಮಾಡೋಣ ಅಂತಂದರೆ ನೀವು ಕೂಡ ಮುಂಜಾನೆಯ ಸಮಯದಲ್ಲಿ ಅನುಷ್ಠಾನದಲ್ಲಿ ಇರ್ತೀರಿ. ಹಾಗಾಗಿ ಏನು ಮಾಡೋದು, ಸ್ವಲ್ಪ ಸಮಯ ಹೋದ ನಂತರದಲ್ಲಾದರೂ ನಿಮ್ಮ ಹತ್ರ ಕೇಳ್ಕೊಳ್ಳುವ ಅಂತ ಹೇಳುವಂಥ ರೀತಿಯಲ್ಲಿ ಹಾಗೆ ಆತ ಮನಸ್ಸಿನಲ್ಲಿ ನಮ್ಮ ಹೆಸರನ್ನು ತೆಗೆದುಕೊಂಡು ಏನು ಮಾಡೋದಪ್ಪ ಅಂತೇಳಿ ಮಲ್ಕೊಳ್ತಾನಂತೆ. ಆಗ ಮನೆಯವರೆಲ್ಲ ಆತಂಕಕ್ಕೆ ಒಳಗಾಗ್ತಾರೆ. ಮನೆಯವರ ಹತ್ರ ಹೇಳಿದಾಗ ಒಂದು 10 ನಿಮಿಷವಾದ ನಂತರದಲ್ಲಿ ಆತ ಸಂಪೂರ್ಣವಾಗಿ ಸರಿ ಹೋಗಿ ತದನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಆತ ತೊಡಕೊಳ್ತಾನೆ. ಇದೇ ಅಲ್ವಾ ದೈವಿಕವಾದಂಥ ಶಕ್ತಿ ಹೇಳಿದರೆ, ನಮಗೆ ಕೊನೆಗೆ ಆತ ಹೇಳಿದ ನಂತರದಲ್ಲೇ ನಮಗೆ ಗೊತ್ತಾಯಿತು. ಆದರೆ ಆತನಿಗೆ ಆದಂಥ ಅನುಭವವನ್ನು ಆತ ಸ್ಮರಣೆ ಮೂಲಕವಾಗಿ ಕೇಳ್ಕೊಂಡಾಗ ಅನುಷ್ಠಾನದ ಬಲವೋ ಅಥವಾ ಶಿವನ ಶಕ್ತಿಯೋ ನಾರಿಯೇ, ಆದರೆ ಒಳಿತು ಹೇಳುವಂತಹದ್ದು ಮಾತ್ರ. ಹೀಗೆ ಎಷ್ಟೋ ಉದಾಹರಣೆಗಳು ನಮಗೆ ಸಿಗ್ತದೆ. ಹಾಗಾಗಿ ಗುರು ಹೇಳ್ತಕ್ಕಂಥವನು ಅನುಷ್ಠಾನದಲ್ಲಿ ಇದ್ದು ಆತ ಭಕ್ತಾದಿಗಳಿಗೆ ಹಾರೈಸ್ತಾ ಇದ್ದರೆ ಖಂಡಿತ ಅವರಿಗೆ ಒಳಿತು ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು.